ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತನಂದ್ರೆ ರೀ, ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಬೇಕನ್ನೋದು ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಮೆತ್ತಗೆ ಕಲಿಸಿಟ್ಕೋಬೇಕು ರೀ. ಪದರಿನ ಚಪಾತಿ ಮಾಡತ್ತನ, ಮಾವಿನಕಾಯಿ ಸೀಕರ್ಣಿ ಮಾಡತ್ತನ. ಅದ್ರ ಜೊತೆ ಹಿಂಗೆ ಒಂದು ಅರ್ಧ ತಾಸು ನೆನೆ ಇಟ್ಕೋಬೇಕು ರೀ. ಈ ಮಾವಿನ ಹಣ್ಣು ತೊಗೊಂಡು ನೋಡಿರಿ, ಮೂರ ಸ್ವಚ್ಛ ಹಿಂಗೆ ತಳ್ಕೊಂಡು ನಿಂತವ. ಇದನ್ನೀಗ ಕಟ್ ಮಾಡ್ಕೊತೇನೆ ರೀ. ಈಗ ಕಟ್ ಮಾಡ್ಕೊಂಡು ಹಿಂಗೆ ಚಾಕೋದ್ಲೇರೆ ತಗೋಬೋದು, ಇಲ್ಲಿಗೆ ಚಮಚಿಲೇರಿ ತಗೋಬೋದು ರೀ. ನೋಡಿರಿ, ಎಲ್ಲ ತಗೊಂಡು ಹಿಂಗೆ ಚಮಚದಲ್ಲಿ ತೆಗೆದಿಟ್ಕೊಳತ್ತೇನೋ. ಮಿಕ್ಸರ್ ಜಾರ್ಗೆ ಹಾಕತ್ತೇನೆ ರೀ. ಅದನ್ನು ಸೀಕರ್ಣಿ ಮಾಡ್ಕೊಳಕ್ಕೆ ಸಕ್ಕರೆ ಹಾಕಿದ್ದೀನಿ, ಒಂದು ಕಪ್ಪ ಏಲಕ್ಕಿ ಪುಡಿ ಈ ರೀತಿ ಮಿಕ್ಸರ್ ಮಾಡ್ಕೊಂಡೇನೆ ರೀ. ಅದಕ್ಕೆ ಗೋಡಂಬಿ ಹೆಚ್ಚು ಹಾಕೊಂಡನು. ಈಗ ಪದ್ರ ಚಪಾತಿ ಹೆಂಗೆ ಮಾಡ್ಬೇಕು ಮೆತ್ತಗನ್ನು ತೋರಿಸ್ತೀನಿ ನೋಡಿರಿ. ಹಿಂಗೆ ಈ ರೀತಿ ನೆಟ್ಟಿಸ್ಕೊಂಡು ಎಣ್ಣೆ ಹಚ್ಕೋಬೇಕು ರೀ. ಅದಕ್ಕೆ ಎಣ್ಣೆ ಹಚ್ಕೊಂಡು ಮ್ಯಾಲೆ ಹಿಟ್ಟೆಲ್ಲ ಒದರ್ಸ್ಕೋಬೇಕು. ಮತ್ತು ಹಿಂಗೆ ಮಡಚ್ಬೇಕು ರೀ. ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೊಂದು ಸ್ವಲ್ಪ ಹಿಟ್ಟು ಉದುರಿಸಿ ಹಿಂಗೆ ಮಡಿಚ್ಕೇಸಿಂದ ಲಟ್ಟಿಸ್ಕೋಬೇಕು ರೀ. ಅಂದ್ರೆ ಮೆತ್ತಗೆ ಚಪಾತಿ ಸೀಕರ್ಣಿ ಜೊತೆ ತಿನ್ನಕ್ಕೆ ಹೋಳ್ಗೆ ಗತೆ ಚಲೋ ಬರ್ತಾವೆ ರೀ. ಈ ರೀತಿ ಹಿಂಗೆ ಮ್ಯಾಲೆ ತೆಳಗೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ರೀ. ತಾವು ಒಂದು ಸ್ವಲ್ಪ ದಪ್ಪನ ತೊಗೋಬೇಕು ರೀ, ಅಂದ್ರೆ ಮೆತ್ತಗೆ ಸ್ಮೂತ್ ಆಗ್ತಾವೆ. ಈಗ ಹಿಂಗೆ ಬಿಸ್ಕೊಳತ್ತೀನಿ ನೋಡಿರಿ. ಎರಡು ಸೈಡ್ದ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕು ರೀ ಚಪಾತಿ. ಡೈಲಿ ಹೆಂಗೆ ತಿನ್ನಕ್ಕೆ ಮಾಡ್ಕೊತೀವಲ್ಲ ಹಂಗೆ ಮಾಡ್ಕೊಳ್ದಂಗೆ ರೀ. ಪದ್ರಿನೂ ಮಾಡಿದ್ದೀನಿ ನಾನು. ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಚ್ಚತ್ತೀನಿ ರೀ. ಹಿಂಗೆ ಉಬ್ಬಿ ಬರ್ತಾವ ನೋಡಿರಿ. ಎಷ್ಟು ಮೆತ್ತಗಾಗಿದ್ದಾವೆ ಚಪಾತಿ. ಹಿಂಗೆ ಪದ್ರ ಬಿಚ್ಚಿ ತೋರಿಸ್ತಾನೆ ನೋಡಿರಿ. ಹಿಂಗೆ ಅಂದ್ರೆ ಈ ರೀತಿ ಹಿಂಗೆ ಮಾಡ್ಕೊಂಡು ಸೀಕರ್ಣಿ ತಿನ್ನಕ್ಕೆ ಮಸ್ತಾಗಿರ್ತಾವೆ ರೀ. ನಿಮಗೂ ನಾ ಮಾಡಿದ್ದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.